ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮ ಮನೇಲಿ ಏನಾದರೂ ವೇಸ್ಟಾಗಿ ಬಿದ್ದಿರುವಂತಹ ರಟ್ಟಿನ ಪೀಸ್ ಇದ್ದರೆ ಅವುಗಳನ್ನು ಬಳಕೆ ಮಾಡಿಕೊಂಡು ಒಂದು ಸುಂದರವಾಗಿರುವಂತಹ ವಸ್ತು ರೆಡಿ ಮಾಡೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ಬೇಕಾಗಿರೋದು ವೇಸ್ಟ್ ಅಂತ ಬಿದ್ದಿರುವಂತಹ ರಟ್ಟಿನ ಪೀಸ್, ಹಾಗೆಯೇ ಅದರ ಜೊತೆಗೆ ಒಂದು ಕ್ರಾಫ್ಟ್ ಪೇಪರ್. ನೋಡಿ, ನಾನಿಲ್ಲಿ ಯೆಲ್ಲೋ ಕಲರಿನ ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ. ಅದನ್ನು ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗಮ್ ಹಾಕಿಬಿಟ್ಟು ಈ ರೀತಿ ನಾನು ಅಂಟಿಸ್ಕೊಡ್ತಾ ಇದ್ದೀನಿ ರಟ್ಟಿನ ಪೀಸಿಗೆ. ನೋಡಿ, ಇಷ್ಟೇ ಸಾಕಾಗುತ್ತೆ. ಇದಿಷ್ಟಿದ್ಬಿಟ್ರೆ ಸಾಕು, ಸಖತ್ತಾಗಿರುವಂತಹ ಒಂದು ವಸ್ತುನ ರೆಡಿ ಮಾಡಬಹುದು. ಇದನ್ನು ಮಕ್ಕಳು ಕೂಡ ರೆಡಿ ಮಾಡಬಹುದು, ಅಷ್ಟು ಈಸಿ ಇದೆ, ಹಾಗೆ ಸುಂದರವಾಗಿದೆ. ನೋಡಿ, ಮಕ್ಕಳಿಗೆ ಸ್ಕೂಲೆಲ್ಲ ರಜೆ ಇದ್ದವಾಗ ಹಾಗೆಯೇ ಮೊಬೈಲ್ ಕೊಟ್ಟು ಕೂರಿಸೋದ್ಕಿಂತ ಈ ರೀತಿ ನೀವು ಕ್ರಾಫ್ಟನ್ನು ಮಾಡಲಿಕ್ಕೆ ಕೊಟ್ಟರೆ ಅವುಗಳಿಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ಹಾಗೆಯೇ ಕ್ರಿಯೇಟಿವ್ ಐಡಿಯಾ ಕೂಡ ಅವ್ರ ಮೈಂಡಿಗೂ ಬರುತ್ತೆ, ಮತ್ತೊಂದು ಬೇರೆ ಮಾಡುವಷ್ಟು ಅವರಿಗೆ ಐಡಿಯಾ ಕೂಡ ಹೊಳೆಯುತ್ತೆ. ನೋಡಿ, ಈ ರೀತಿ ರಟ್ಟಿನ ಪೀಸನ್ನು ನೀವು ಕ್ರಾಫ್ಟ್ ಪೇಪರ್ಗೆ ಅಂಟಿಸಿದ ಮೇಲೆ ಹೀಗೆ ಅದಕ್ಕೆ ಕರೆಕ್ಟಾಗಿ ಕ್ರಾಫ್ಟ್ ಪೇಪರ್ ಯಾವ ಸೈಜಲ್ಲಿದೆ ನೋಡಿ, ಆ ಸೈಜಲ್ಲೇ ರಟ್ಟಿನ ಪೀಸನ್ನು ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಂತರದಲ್ಲಿ ಈ ರೀತಿ ನಾನು ಹಾಫ್ ಕಟ್ ಮಾಡ್ತಾ ಇದ್ದೀನಿ. ನಾವೇನು ಅಂಟಿಸ್ಕೊಂಡಿದ್ವಲ್ಲ ಕ್ರಾಫ್ಟ್ ಪೇಪರ್ನ ರಟ್ಟಿಗೆ, ಅದನ್ನು ನಾನೀಗ ನೋಡಿ ಸಮವಾಗಿ ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನಂತರದಲ್ಲಿ ನೀವು ಕರೆಕ್ಟ್ ಚೌಕಾಕಾರವಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಬಂದಿರುವಂತಹದನ್ನು, ಕ್ರಾಸಲ್ಲಿ ಹೋಗಿರುವಂತಹದನ್ನು ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆ ರೀತಿ ಕಟ್ ಮಾಡಿಕೊಂಡು ನಾನು ತಂದಿರುವಂತಹ ಪೀಸು ಇಲ್ಲಿದೆ. ಈಗ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನೋಡಿ, ಒಂದು ರಟ್ಟಿನ ಮೇಲೆ ಇನ್ನೊಂದು ರಟ್ಟಿನ ಪೀಸನ್ನು ಹೀಗೆ ಇಡಬೇಕಾಗತ್ತೆ. ನೀವೇನು ಮಾಡಿ ಅದಕ್ಕೆ ಕರೆಕ್ಟ್ ಸೈಜಾಗಿ ನೀವು ಕಟ್ ಮಾಡ್ಕೊಂಡ್ಮೇಲೆ, ಇಲ್ಲ ಅಂದರೆ ಮತ್ತೆ ನೀವು ಸೈಡಲ್ಲಿ ಸ್ಕ್ವಯರ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಒಂದು ರಟ್ಟಿನ ಪೀಸಿಗೆ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಅದರ ಮೇಲೆ ಇನ್ನೊಂದು ರಟ್ಟಿನ ಪೀಸನ್ನು ನೀವು ಈ ರೀತಿ ನೋಡಿ ಕ್ರಾಸಾಗಿ ಈ ರೀತಿ ಇಡಬೇಕಾಗುತ್ತೆ. ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಹೀಗೆ ಕ್ರಾಸಲ್ಲಿ ನೀವು ಇಟ್ಬಿಟ್ರೆ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಹೀಗೆ ನೀವು ಬೇಕಿದ್ದರೆ ಕೆಳಗಡೆ ಒಂದು ಕಲರಿನ ಪೇಪರ್ ಅಂಟಿಸ್ಬಿಟ್ಟು ಮೇಲ್ಗಡೆ ಇನ್ನೊಂದು ಕಲರಿನ ಪೇಪರಲ್ಲಿ ನೀವು ಮಾಡ್ಕೋಬೋದು. ಬಟ್ ನಾನು ಎರಡೂ ಪೇಪರನ್ನು ಕೂಡ ಒಂದೇ ಕಲರಲ್ಲಿ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಂತರ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ನಾನು ಅದನ್ನು ರೌಂಡ್ ಹಾಕಿಬಿಟ್ಟು ಒಂದು ಕುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ. ದೊಡ್ಡದಾಗಿರುವಂತಹ ಈ ಸ್ಯಾರಿ ಕುಚ್ಚನ್ನೆಲ್ಲ ರೆಡಿ ಮಾಡ್ತೀರಲ್ವ, ಅದೇ ರೀತಿಯೇ ನಾನು ಕೂಡ ಇಲ್ಲಿ ದೊಡ್ಡದಾಗಿರುವಂತಹ ಕುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ. ನಂತರ ನಾವೇನು ಅಂಟಿಸಿದ್ವಲ್ಲ ಅದು ಆಲ್ರೆಡಿ ಈಗ ಗಮ್ಮು ನೀಟಾಗಿ ಅಂಟ್ಕೊಂಡಿದೆ. ಈಗ ಇದು ಡ್ರೈ ಆದಮೇಲೆ ನಿಮಗೆ ಬೇಕಾದಂತಹ ಡಿಸೈನಲ್ಲಿ ನೀವು ಇದನ್ನು ಬರ್ಕೋಬಹುದು. ನೋಡಿ, ಸೈಡಿಗೆ ನಾನಿಲ್ಲಿ ಸಿಂಪಲ್ ಆಗಿರುವಂತಹ ಡಿಸೈನನ್ನು ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ರಂಗೋಲಿ ಕೂಡ ನೀವು ಬರ್ಕೋಬಹುದು. ನೋಡಿ, ನಾಲ್ಕು ಬದಿಯಲ್ಲೂ ಕೂಡ ನಾನು ಒಂದೇ ರೀತಿ ಡಿಸೈನನ್ನು ಇಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಮನೆಗೆ ವಾಲ್ ಡೆಕೋರೇಷನಿಗೆ ಎಲ್ಲ ನೀವು ಅಂಗಡಿಯಿಂದ ತರೋ ಬದಲು ಈ ರೀತಿ ನೀವೇ ಮನೆಯಲ್ಲಿ ಮಾಡಿಬಿಟ್ಟು ನೀವು ವಾಲ್ ಡೆಕೋರೇಷನ್ ಮಾಡಬಹುದು. ತುಂಬಾ ಕ್ಯೂಟಾಗಿ ಚೆನ್ನಾಗಿ ಅನಿಸುತ್ತೆ, ಹಣದ ಉಳಿತಾಯ ಕೂಡ ಆಗುತ್ತೆ, ಹಾಗೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಸಿಗುತ್ತೆ. ನೋಡಿ, ಇಲ್ಲಿ ಮಿಡಲ್ನಲ್ಲಿ ಒಂದು ಚಿಕ್ಕದಾಗಿರುವಂತಹ ಫ್ಲವರನ್ನು ನಾನಿಲ್ಲಿ ಬರ್ಕೊಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಮಿಡಲ್ನಲ್ಲಿ ರಂಗೋಲಿನ ಬರಿಬಹುದು, ಬಳ್ಳಿ ರಂಗೋಲಿ, ಅಥವಾ ನೀವು ಇಲ್ಲಿ ವರ್ಲಿ ಆರ್ಟ್ ಕೂಡ ಮಾಡಬಹುದು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯೆಲ್ಲೋ ಕಲರ್ ಪೇಪರ್ ಮೇಲೆ ನೋಡಿ ಬ್ಲ್ಯಾಕ್ ಕಲರಿನ ನಾನು ಮಾರ್ಕರನ್ನು ತೊಗೊಂಡ್ಬಿಟ್ಟು ಈ ರೀತಿ ಡಿಸೈನನ್ನು ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ನೀವು ನಿಮಗಿಷ್ಟವಾಗಿರುವಂತಹ ಕಲರಿನ ಪೇಪರನ್ನು ನೀವು ತಗೋಬಹುದು. ನಾನಿಲ್ಲಿ ಎರಡೂ ಬದಿಯಲ್ಲೂ ಕೂಡ ಕೆಳಗಡೆ ಹಾಗೆ ಮೇಲ್ಗಡೆ ಎರಡೂ ಬದಿಯಲ್ಲೂ ಕೂಡ ಯೆಲ್ಲೋ ಕಲರ್ ಪೇಪರನ್ನು ತೊಗೊಂಡಿದ್ದೀನಿ. ಹಾಗೆಯೇ ನೋಡಿ, ಕಾರ್ನರಲ್ಲಿ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳಿ ಅದನ್ನು ನೋಡಿ ಈ ರೀತಿ ಸ್ವಲ್ಪ ಡಾರ್ಕಾಗಿ ಹೈಲೈಟ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ಆಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದನ್ನು ಮಕ್ಕಳು ಕೂಡ ಈಸಿಯಾಗಿ
ಮಾಡಬಹುದು. ಅವರಿಗೂ ಕೂಡ ಮೈಂಡು ಕ್ರಿಯೇಟಿವ್ ಆಗಿ ಐಡಿಯಾ ಮಾಡಲಿಕ್ಕೆ ವರ್ಕ್ ಆಗುತ್ತೆ. ಹಾಗೆಯೇ ನೀವು ಮೊಬೈಲ್ ಕೊಟ್ಟು ಟಿ ವಿ ಕೊಟ್ಬಿಟ್ಟು ಕೂರಿಸೋದ್ಗಿಂತ ಇದು ತುಂಬಾ ಒಳ್ಳೆಯ ಐಡಿಯಾ ಅಂತಲೇ ಹೇಳಬಹುದು. ಮಿಡಲ್ನಲ್ಲಿ ರಂಗೋಲಿನ ನೀವು ಬರೆದು ಈ ಥರ ವಾಲ್ ಹ್ಯಾಂಗಿಂಗ್ ಮಾಡಿದರೆ ಕ್ರಿಯೇಟಿವ್ ಆಗಿ ಹಾಗೆ ಟ್ರೆಡಿಷ್ನಲ್ ಲುಕ್ ಕೂಡ ಕೊಡುತ್ತೆ. ಹಾಗೆಯೇ ಮಕ್ಕಳು ಕೂಡ ತುಂಬ ಹೊತ್ತು ಇದರಲ್ಲಿ ಎಂಗೇಜ್ ಆಗಿರ್ತಾರೆ. ನೀವು ಮಕ್ಕಳನ್ನು ಎಂಗೇಜ್ ಮಾಡಬೇಕು ಅಂದರೆ ಈ ರೀತಿ ಕ್ರಿಯೇಟಿವ್ ಐಡಿಯಾ ಕೂಡ ನೀವು ಅವರಿಗೆ ಮಾಡಲಿಕ್ಕೆ ಕೊಡಬಹುದು. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿರುವಂತಹ ಡಿಸೈನ್ ರೆಡಿ ಆಯಿತು ಅಂತ ಹೇಳಿ. ವಾವ್ ಅಲ್ವಾ? ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಫುಲ್ ಡಿಸೈನ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುವಂತಹ ಕ್ಯೂಟ್ ಆಗಿರುವಂತಹ ಡಿಸೈನ್ ಮಾಡಿದ್ವಿ ಅಂತ ಹೇಳಿ. ನೆಕ್ಸ್ಟ್ ನೀವು ಈ ರೀತಿ ಕುಚ್ಚನ್ನು ರೆಡಿ ಮಾಡಿದ್ರಲ್ವಾ, ಅದನ್ನು ಬ್ಯಾಕ್ ಸೈಡಲ್ಲಿ ನೋಡಿ ಈ ರೀತಿ ಅಂಟಿಸ್ಕೊಳ್ಬೇಕಾಗುತ್ತೆ. ಹೀಗೆ ನೀವು ಪ್ಲಾಸ್ಟರ್ ಹಾಕಿ ಕೂಡ ಇದನ್ನು ಅಂಟಿಸ್ಕೋಬಹುದು ಅಥವಾ ಗಮ್ ಹಾಕಿ ಕೂಡ ನೀವು ಅಂಟಿಸ್ಕೋಬಹುದು. ನೋಡಿ ಈ ರೀತಿ. ನಂತರ ಮೇಲ್ಗಡೆ ಹ್ಯಾಂಗ್ ಮಾಡಲಿಕ್ಕೆ ಅಂತ ಹೇಳಿ ನೋಡಿ ಈ ರೀತಿ ಉಲ್ಲನ್ ಪೀಸನ್ನು ಕಟ್ ಮಾಡಿಬಿಟ್ಟು ನಾನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಇದರ ಮೇಲ್ಗಡೆ ನೀವು ಒಂದು ಪ್ಲಾಸ್ಟರ್ನ ಹಾಕಿಬಿಟ್ಟು ನೀವು ನೋಡಿ ಈ ರೀತಿ ಇದನ್ನು ಅಂಟಿಸ್ಕೋಬಹುದು. ನಂತರದಲ್ಲಿ ಇದನ್ನು ಹ್ಯಾಂಗ್ ಮಾಡಲಿಕ್ಕೆ ಅಂತಲ್ಲಿ ಮೇಲ್ಗಡೆ ಹಾಕಿದ್ದೀವಲ್ವ, ಅಲ್ಲೂ ಕೂಡ ಪ್ಲಾಸ್ಟರ್ನ ಹಾಕಿದ್ದೀನಿ. ನಂತರ ಕೆಳಗಡೆ ನಾನು ಕುಚ್ಚನ್ನು ರೆಡಿ ಮಾಡಿದ್ದೀವಲ್ವ ನಾವು ಸಿಲ್ಕ್ ಥ್ರೆಡ್ಡಿಂದ, ಅಲ್ಲಿ ಕೂಡ ನಾನು ಪ್ಲಾಸ್ಟರ್ನ ಹಾಕಿಬಿಟ್ಟು ಇದನ್ನು ಅಂಟಿಸ್ಕೊಂಡಿದ್ದೀನಿ. ನಂತರ ಎಕ್ಸ್ಟ್ರಾ ಬಂದಿರುವಂತಹ ಪ್ಲಾಸ್ಟರ್ನ ಕಟ್ ಮಾಡಿಬಿಟ್ರೆ ಮುಗೀತು. ನೋಡಿ ಎಷ್ಟು ಸುಂದರವಾಗಿರುವಂತಹ ಪುಟಾಣಿಯ ವಾಲ್ ಹ್ಯಾಂಗಿಂಗ್ ರೆಡಿ ಆಯಿತು ಅಂತ ಹೇಳಿ. ನೋಡಿದ್ರಲ್ಲ, ಬಿಸಾಕುವಂತಹ ರಟ್ಟಿನ ಪೀಸನ್ನು ಉಪಯೋಗ ಮಾಡಿಕೊಂಡು ಎಷ್ಟು ಸುಂದರವಾಗಿರುವಂತಹ ವಾಲ್ ಹ್ಯಾಂಗಿಂಗನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ. ಹಾಗೆಯೇ ನೀವೆಲ್ಲ ಈ ರೀತಿಯ ರಟ್ಟಿನ ಪೀಸನ್ನು ಉಪಯೋಗ ಮಾಡಿಕೊಂಡು ಯಾವ್ಯಾವ ರೀತಿ ಮರುಬಳಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇನೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಓಕೆ, ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.